ಮಹರ್ಷಿ ಉದ್ದಾಲಕ 1,00,000 ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವ ನಿರ್ಧಾರ ಮಾಡಿ ಆ ಗೋವುಗಳನ್ನು ಮೈದಾನದಲ್ಲಿ ಒಂದೆಡೆ ಸೇರಿಸುತ್ತಾನೆ. ಮಹರ್ಷಿ ಉದ್ದಾಲಕನ ಮಗನೇ ನಚಿಕೇತ ಮೈದಾನದಲ್ಲಿ ಒಂದುಗೂಡಿಸಿರುವ ಆ ಹಸುಗಳನ್ನು ನೋಡುತ್ತಾನೆ. ನಚಿಕೇತ ವಯಸ್ಸಿನಲ್ಲಿ ಚಿಕ್ಕವನಾದರೂ ಬಾಲಕನಾದರೂ ಸಹ ಅವನಲ್ಲಿ ವಯಸ್ಸಿಗೆ ಮೀರಿದ ಜ್ಞಾನ ವಿವೇಕಗಳು ಪೂರ್ಣ ರೂಪದಲ್ಲಿ ವಿಕಾಸವಾಗಿರುತ್ತವೆ. ಆಯಸ್ಸು ಮತ್ತು ಮನಸ್ಸುಗಳೆರಡೂ ಸಹ ಪರಸ್ಪರ ವಿಭಿನ್ನವಾದ ವಸ್ತುಗಳು. ಬಾಲಕನೊಬ್ಬನ ವಯಸ್ಸು ಕೇವಲ 5 ವರ್ಷವಾಗಿದ್ದರೂ ಸಹ ಅವನ ಮನಸ್ಸಿನ ಅವಸ್ಥೆ, ಜ್ಞಾನದ ಅವಸ್ಥೆ 100 ವರ್ಷದ್ದಾಗಿರಬಹುದು. ಪ್ರಹ್ಲಾದನ ಶಾರೀರಿಕ ಅವಸ್ಥೆ 5 ವರ್ಷದಾಗಿದ್ದರೂ ಸಹ ಅವನಲ್ಲಿದ್ದ ಜ್ಞಾನ 100 ವರ್ಷದ ವ್ಯಕ್ತಿಯದಾಗಿತ್ತು. ಅಂತಹ ಎಷ್ಟೋ ವೃದ್ಧರಿದ್ದಾರೆ, ಅವರ ಆಯಸ್ಸು 100 ವರ್ಷ, 80 ವರ್ಷ, 90 ವರ್ಷದ್ದಾಗಿದ್ದರೂ ಸಹ ಅವರ ಬುದ್ಧಿ ಹಾಗೂ ಮನಸ್ಸು ಕೇವಲ 5 ವರ್ಷ, 7 ವರ್ಷದ ಬಾಲಕರಂತೆ ಮಾತ್ರವೇ ಇರುತ್ತದೆ. ಆದ್ದರಿಂದ ಮನಸ್ಸಿನ ಸ್ಥಿತಿ ಮತ್ತು ಶರೀರದ ವಯಸ್ಸು ಎರಡೂ ಸಹ ಬೇರೆ ಬೇರೆಯಾದ ಮಾರ್ಗಗಳಿದ್ದಂತೆ. 5 ವರ್ಷದ ಬಾಲಕನ ಶರೀರದಲ್ಲಿ 5 ವರ್ಷದ ಬಾಲಕನ ಮನಸ್ಥಿತಿ, ಬುದ್ಧಿ ಇರಲೇಬೇಕೆಂಬ ಅಗತ್ಯ ಅಥವಾ ಅನಿವಾರ್ಯತೆ ಇಲ್ಲ. ಇವೆರಡೂ ಬೇರೆ ಬೇರೆಯೇ ಆದ ಸರಣಿಗಳು. ಆದ್ದರಿಂದ ಪ್ರತ್ಯೇಕ ಬಾಲಕನ ಮನಸ್ಸಿನೊಳಗೂ ವೃದ್ಧಾವಸ್ಥೆ ಎನ್ನುವುದು ನಿಕ್ಷಿಪ್ತವಾಗಿ ಇದ್ದೇ ಇರುತ್ತದೆ. ಪ್ರತ್ಯೇಕ ಬಾಲಕನ ಮನದಲ್ಲೂ ಪೂರ್ಣ ಜ್ಞಾನಧಾರೆ ಪ್ರವಹಿಸುತ್ತಲೇ ಇರುತ್ತದೆ ಮತ್ತು ಪ್ರತ್ಯೇಕ ವೃದ್ಧನ ಮನಸ್ಸಿನಲ್ಲಿಯೂ ಸಹ ಬಾಲಕನೊಬ್ಬನು ನಿಕ್ಷಿಪ್ತವಾಗಿ ಇದ್ದೇ ಇರುತ್ತಾನೆ. ಆದ್ದರಿಂದಲೇ 60 ವರ್ಷ ಮತ್ತು 70 ವರ್ಷಗಳ ನಂತರ ವೃದ್ಧರು ಒಬ್ಬ ಸಣ್ಣ ವಯಸ್ಸಿನ ಬಾಲಕನಂತೆಯೇ ನಡೆ, ನುಡಿ, ವ್ಯವಹಾರಗಳನ್ನು ಮಾಡುತ್ತಾರೆ. ಸಣ್ಣ ಬಾಲಕರಂತೆಯೇ ಹಠ ಮಾಡುವುದು, ನನಗಿದೇ ವಸ್ತು ಬೇಕೆಂದು ರಚ್ಚೆ ಹಿಡಿಯುವುದು, ಊಟ ತಿಂಡಿಗಳಿಗಾಗಿ ಅತ್ಯಂತ ಆತುರದಿಂದಿರುವುದು, ಓಡುವುದು, ಹಸಿವನ್ನು ತಡೆಯಲು ಅವರಿಂದ ಸಾಧ್ಯವಾಗುವುದಿಲ್ಲ. ನೀರು ತತ್ಕ್ಷಣ ಕುಡಿಯಲು ಸಿಗದಿದ್ದರೆ ಅಸಹನೆಯಿಂದಿರುವುದು, ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಅಳುವುದು, ಆಕ್ಷೇಪಣೆ ಮಾಡುವುದು, ಯಾರನ್ನಾದರೂ ದೂರುವುದು, ಬೈಯುವುದು, ಈ ಎಲ್ಲ ವ್ಯವಹಾರಗಳನ್ನು ಸಹ 5 ವರ್ಷದ ಬಾಲಕನಂತೆಯೇ ಮಾಡುತ್ತಾರೆ. ಮತ್ತು 5 ವರ್ಷದ ಬಾಲಕನಲ್ಲಿಯೂ ಸಹ 80 ವರ್ಷದ ಮುದುಕನ ಮನಸ್ಥಿತಿ ಕಾಣಲು ಸಾಧ್ಯವಿದೆ. ಮತ್ತು ಆ 5 ವರ್ಷದ ಬಾಲಕ ನಚಿಕೇತನ ಹೃದಯದಲ್ಲಿಯೂ ಸಹ 80 ವರ್ಷದ ವೃದ್ಧ, 80 ವರ್ಷದ ಜ್ಞಾನಿ ಮಾತನಾಡತೊಡಗಿದ್ದ. ಅವನು ದಾನಕ್ಕಾಗಿ ಆರಿಸಲ್ಪಟ್ಟ ಹಸುಗಳನ್ನು ನೋಡುತ್ತಾನೆ. ನನ್ನ ತಂದೆ ಈ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಕೊಡಲಿದ್ದಾನೆ. ಆದರೆ ಹಸುಗಳೆಲ್ಲ ಅತ್ಯಂತ ದುರ್ಬಲವಾಗಿವೆ, ಅತ್ಯಂತ ಬಲಹೀನವಾಗಿವೆ. ಅವುಗಳ ಹಲ್ಲುಗಳೆಲ್ಲ ಬಿದ್ದು ಹೋಗಿವೆ. ಅವುಗಳ ಹಾಲನ್ನು ಸಂಪೂರ್ಣವಾಗಿ ಕರೆದಾಗಿದೆ. ಅವುಗಳ ಸ್ತನಗಳಿಂದ ಇನ್ನೂ ಹಾಲು ಬರುವ ಸಾಧ್ಯತೆಯೇ ಇಲ್ಲ. ಹಾಲಿನ ಒಂದೊಂದು ಹನಿಯನ್ನು ಸಹ ಹಸುಗಳ ಸ್ತನಗಳಿಂದ ಖಾಲಿ ಮಾಡಲಾಗಿದೆ. ಮತ್ತು ಆ ಹಸುಗಳು ಯಾವ ಸ್ಥಿತಿಯನ್ನು ತಲುಪಿದೆ ಎಂದರೆ, ಅವುಗಳು ಮನೆಯಲ್ಲಿರುವುದಾದರೆ ಕೇವಲ ಹುಲ್ಲನ್ನು ತಿಂದು ನೀರನ್ನು ಕುಡಿಯುತ್ತವೆಯೇ ಹೊರತು ಹಾಲನ್ನು ಕೊಡಲಾರವು. ಏಕೆಂದರೆ ಅವು ವೃದ್ಧವಾಗಿವೆ, ಅಶಕ್ತವಾಗಿವೆ, ಬಲಹೀನವಾಗಿವೆ ಮತ್ತು ಮೃತತುಲ್ಯವಾಗಿವೆ, ಸಾವಿಗೆ ಸಿದ್ಧವಾಗಿವೆ. ಮತ್ತು ಅಂತಹ ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಲಾಗುತ್ತಿದೆ. ನಚಿಕೇತ ಯೋಚಿಸುತ್ತಾನೆ, ಈ ಹಸುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಎಂತಹ ದಾನ ಮಾಡಿದಂತಾಗುತ್ತದೆ? ಈ ಹಸುಗಳನ್ನು ದಾನವಾಗಿ ಪಡೆದ ಬ್ರಾಹ್ಮಣರಿಗೆ ಹಸುಗಳಿಂದ ಸಿಗುವುದಾದರೂ ಏನು? ಹಸುಗಳ ಬಾಯಲ್ಲಿ ಹಲ್ಲಿಲ್ಲ. ಆ ಹಸುಗಳು ಏನು ಮಾಡಬಲ್ಲವು? ಅವುಗಳ ಸ್ತನಗಳಲ್ಲಿ ಹಾಲಿಲ್ಲ. ಅಂತಹ ಹಸುಗಳನ್ನು ಆ ಬ್ರಾಹ್ಮಣರು ದಾನವಾಗಿ ಪಡೆದು ಮಾಡುವುದಾದರೂ ಏನು? ಮತ್ತು ನನ್ನ ತಂದೆ ಇಂತಹ ಸ್ವಾರ್ಥಿ ಏಕಾದರೂ
ಇಂತಹ ಕೀಳುಮಟ್ಟದ ವ್ಯಕ್ತಿ ಏಕಾದರೂ. ಒಬ್ಬ ಬಾಲಕ ತನ್ನ ತಂದೆಯ ಬಗ್ಗೆ ಈ ರೀತಿ ಯೋಚಿಸಿದರೆ ಅವನ ಜ್ಞಾನ 80 ವರ್ಷದ ವ್ಯಕ್ತಿಯದೆಂಬುದರಲ್ಲಿ ಸಂದೇಹವೇ ಇಲ್ಲ. ಮತ್ತು ಅವನ ತಂದೆ ಉದ್ದಾಲಕನ ಜ್ಞಾನ ಮತ್ತು ಚಿಂತನೆ ಒಬ್ಬ 15 ವರ್ಷದ ಬಾಲಕನ ರೀತಿಯದಾಗಿದೆ. ಅವನ ಚಿಂತನೆ ಏನೆಂದರೆ, ಈ ಹಸುಗಳು ನನ್ನ ಮನೆಯಲ್ಲಿ ಅನ್ನಕ್ಕೆ ದಂಡ ಭೂಮಿಗೆ ಬಾರದಂತಿವೆ. ಆದ್ದರಿಂದ ಈಗ ಈ ಹಸುಗಳನ್ನು ದಾನ ಮಾಡಿಬಿಟ್ಟರೆ ಒಳ್ಳೆಯದು. ಹುಲ್ಲನ್ನು ತಿಂದು ಕೇವಲ ಗಂಜಲ ಮತ್ತು ಸಗಣಿಯನ್ನು, ದುರ್ವಾಸನೆಯನ್ನು ಮನೆಯಲ್ಲಿ ಹೊರಹೊಮ್ಮುವ ಹಸುಗಳು ನನಗೇಕೆ ಬೇಕು? ಇವುಗಳನ್ನು ದಾನ ಮಾಡಿ ನಾನು ಬಲಿಷ್ಠವಾದ, ಯಥೇಚ್ಛವಾಗಿ ಹಾಲು ಕೊಡುವ, ಯೌವನ ಭರಿತವಾದ ಸುಂದರ ಹಸುಗಳನ್ನು ಕೊಂಡುಕೊಳ್ಳಬಹುದಲ್ಲವೇ? ಆದರೆ ನಚಿಕೇತನಿಗೆ ದುಃಖವಾಗುತ್ತಿದೆ. ಅವನು ಹತಾಶನಾಗಿ ಆ ಹಸುಗಳನ್ನು ನೋಡುತ್ತಿದ್ದಾನೆ. ಹಸುಗಳ ಕಣ್ಣಲ್ಲಿ ಅಶ್ರುಧಾರೆಯಾಗುತ್ತಿದೆ. ಅವುಗಳ ಕಣ್ಣಲ್ಲಿ ವಿವಶತೆ ಇದೆ. ಅವುಗಳ ಕಣ್ಣುಗಳಲ್ಲಿ ದುರ್ಬಲತೆ ಇದೆ. ಅವುಗಳ ಶರೀರದಲ್ಲಿ ಮೂಳೆಗಳು ಎದ್ದು ಕಾಣುತ್ತಿವೆ. ಅವುಗಳು ಮೃತತುಲ್ಯವಾಗಿವೆ, ಸಾವಿಗೆ ಸಮೀಪದಲ್ಲಿವೆ, ಏದುಸಿರು ಬಿಡುತ್ತಿವೆ. ಮತ್ತು ಇದು ನಮ್ಮ ದುರ್ಭಾಗ್ಯವಾಗಿದೆ. ಇದು ನಮ್ಮ ಕೀಳುಮಟ್ಟದ ವ್ಯವಹಾರವಾಗಿದೆ. ಏನೆಂದರೆ, ನಮಗೆ ಯಾವ ವಸ್ತುವಿನಿಂದ ಏನೇನೂ ಉಪಯೋಗವಾಗುವುದಿಲ್ಲವೋ, ಕೇವಲ ಮಾತ್ರ ವ್ಯರ್ಥವಾಗಿ ಬಿದ್ದಿದೆಯೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ಕೊಡುತ್ತೇವೆ. ಇದು ನಮ್ಮ ಬುದ್ಧಿಯಾಗಿದೆ. ಇದು ನಮ್ಮ ತರ್ಕವಾಗಿದೆ. ಇದು ನಮ್ಮ ಚಾಲಾಕಿತನ ಮತ್ತು ಧೂರ್ತತೆ ಆಗಿದೆ. ಏನೆಂದರೆ, ನಾವು ದಾನ ಕೊಡಬೇಕಾದರೂ ಯಾವ ವಸ್ತು ನಮಗೆ ಉಪಯೋಗವಿಲ್ಲವೋ, ಯಾವುದರ ಅಗತ್ಯವೇ ನಮಗಿಲ್ಲವೋ, ಯಾವುದರ ಬಗ್ಗೆ ನಮಗೆ ಜ್ಞಾನವಿಲ್ಲವೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ನೀಡುತ್ತೇವೆ. ಯಾವುದು ಮನೆಯಲ್ಲಿ ವ್ಯರ್ಥವಾಗಿ ಬಿದ್ದಿದೆಯೋ ಅಂತಹ ವಸ್ತುವನ್ನೇ ನಾವು ದಾನವಾಗಿ ನೀಡುತ್ತೇವೆ. ಆದರೆ ಅಂತಹ ದಾನವನ್ನು ದಾನವೆಂದು ಕರೆಯುವುದಿಲ್ಲ. ಅಂತಹ ದಾನ ಕೊಡುವುದರಿಂದ ಯಾರಿಗೂ ಅರ್ಥವಾಗುವುದಿಲ್ಲ ಹಾಗೂ ಪ್ರಯೋಜನವೂ ಸಹ ಇಲ್ಲ. ಆದ್ದರಿಂದ ನಮ್ಮ ಶಾಸ್ತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಏನೆಂದರೆ, ನಿನಗೆ ಅತ್ಯಧಿಕವಾಗಿ ಪ್ರಿಯವಾದ ವಸ್ತುವನ್ನೇ ನೀನು ದಾನವಾಗಿ ಕೊಡಬೇಕು. ನಿನಗೆ ಅತ್ಯಂತ ಅವಶ್ಯಕವಾದ ವಸ್ತು, ಯಾವ ವಸ್ತುವಿಲ್ಲದೆ ನಿನ್ನ ಕೆಲಸ ಕಾರ್ಯಗಳು ನಡೆಯುವುದಿಲ್ಲವೋ ಆ ವಸ್ತುವನ್ನೇ ನೀನು ದಾನವಾಗಿ ಕೊಡಬೇಕು. ಇದು ದಾನ ನೀಡುವ ಸರಿಯಾದ ಪ್ರಕ್ರಿಯೆ. ಇದು ದಾನ ಮಾಡುವ ಧರ್ಮ. ಇದು ದಾನ ಮಾಡುವ ಕರ್ತವ್ಯವಾಗಿದೆ. ಮನೆಯಲ್ಲಿ ವ್ಯರ್ಥವಾಗಿ ಬಿದ್ದಿರುವ ವಸ್ತುವನ್ನು ದಾನ ಕೊಡುವುದು ತನ್ನಲ್ಲಿ ತಾನು ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದಲೇ ಕನ್ಯಾದಾನ ಎನ್ನುವ ಶಬ್ದ ಸೃಷ್ಟಿಯಾದದ್ದು. ಕನ್ಯೆ ದೊಡ್ಡವಳಾಗಿದ್ದಾಳೆ. ಈಗ ಮನೆಯಲ್ಲಿ ಅವಳಿಂದ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ಈಗ ಆ ಕನ್ಯೆಯನ್ನು ರಕ್ಷಣೆ ಮಾಡುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ. ಕನ್ಯೆಯು ಯೌವನಾವಸ್ಥೆಯನ್ನು ಪ್ರವೇಶಿಸಿದ್ದಾಳೆ. ಅವಳೀಗ ಹರೆಯದಲ್ಲಿದ್ದಾಳೆ. ಅವಳು ಊರು ಕೇರಿಗಳಲ್ಲಿ ಓಡಾಡುವಾಗ ಎಂದಾದರೊಮ್ಮೆ ಅವಳ ಹೆಸರಿಗೆ, ವ್ಯಕ್ತಿತ್ವಕ್ಕೆ ಕಳಂಕ ಬರುವ ಸಾಧ್ಯತೆ ಇದೆ. ಕಳಂಕ ಬಂದರೆ ಬಹಳ ಕಷ್ಟವಾಗುತ್ತದೆ, ತೊಂದರೆಯಾಗುತ್ತದೆ. ಈಗ ಅವಳ ರಕ್ಷಣೆ ಮಾಡುವುದು ಅತ್ಯಂತ ಕಠಿಣ ಕಾರ್ಯವಾಗಿದೆ. ಆದ್ದರಿಂದಲೇ ಅವಳನ್ನು ದಾನ ಮಾಡಲಾಗುತ್ತದೆ. ದಾನ ಮಾಡಿದ ನಂತರ ಆ ವ್ಯಕ್ತಿಯು ನಿಶ್ಚಿಂತನಾಗುತ್ತಾನೆ. ನಾನು ನನ್ನ ಭಾರವನ್ನು, ಕನ್ಯೆಯ ಸುರಕ್ಷತೆಯ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿದ್ದೇನೆ ಎಂಬ ಭಾವನೆಯೊಂದಿಗೆ. ಆದ್ದರಿಂದಲೇ ಕನ್ಯಾದಾನ ಶಬ್ದ ಸೃಷ್ಟಿಯಾಗಿದ್ದು. ಆದರೆ ದಾನದ ತಾತ್ಪರ್ಯ ಯಾವುದು ಅತ್ಯಂತ ಮಹತ್ವಪೂರ್ಣವಾಗಿದೆಯೋ, ಅವಶ್ಯಕವಾಗಿದೆಯೋ, ಉಪಯೋಗಿಯಾಗಿದೆಯೋ, ಯಾವುದು ಇಲ್ಲವಾದರೆ ನಮ್ಮ ಕೆಲಸ ಕಾರ್ಯಗಳು ಸ್ಥಗಿತವಾಗುತ್ತವೆಯೋ ದಾನ ಅಂತಹ ವಸ್ತುವನ್ನೇ ಕೊಡಬೇಕಾಗಿದೆ. ಆದರೆ ಉದ್ದಾಲಕ ಚತುರನಾಗಿದ್ದ, ಧೂರ್ತನಾಗಿದ್ದ. ಉದ್ದಾಲಕ ಯಾವ ಹಸುಗಳು ವ್ಯರ್ಥವಾಗಿದ್ದವೋ, ಯಾವ ಹಸುಗಳ ಸ್ತನಗಳಲ್ಲಿ ಹಾಲೇ ಇರಲಿಲ್ಲವೋ,
ಯಾವ ಹಸುಗಳು ಕರುವಿಗೆ ಜನ್ಮ ನೀಡಲು ಅಸಮರ್ಥವಾಗಿದ್ದವೋ, ಯಾವ ಹಸುಗಳು ಮೃತತುಲ್ಯವಾಗಿದ್ದವೋ ಅಂತಹ ಹಸುಗಳನ್ನೇ ದಾನವಾಗಿ ನೀಡಲು ಬಯಸಿದ್ದ. ಆದರೆ ನಚಿಕೇತ ಆ ಹಸುಗಳನ್ನು ಮತ್ತು ತನ್ನ ತಂದೆಯ ಧೂರ್ತತೆಯನ್ನು ಗಮನಿಸುತ್ತಿದ್ದ. ಆ 5 ವರ್ಷದ ಬಾಲಕ ಈ ಮಂಥನ ಈ ವಿಚಾರ ಮಾಡುತ್ತಿದ್ದ. ಏನೆಂದರೆ, ಈ ರೀತಿ ದಾನ ಮಾಡುವುದು ಸರಿಯೇ? ಈ ಗೋವುಗಳನ್ನು ದಾನ ಮಾಡಬಹುದೇ? ಈ ಪ್ರಕಾರದ ದಾನದಿಂದ ಬ್ರಾಹ್ಮಣರಿಗೆ ಅನುಕೂಲವಾಗುವುದೇ? ಈ ದಾನದ ಪರಂಪರೆ ನನ್ನ ತಂದೆಯಿಂದ ನನಗೆ, ನನ್ನಿಂದ ನನ್ನ ಮುಂದಿನ ಪೀಳಿಗೆಗಳಿಗೆ ಹೋಗುವಂತಾದರೆ ಇದು ಸರಿಯೇ? ಈ ದಾನದ ದುರ್ಬುದ್ಧಿಯನ್ನು ಇಲ್ಲಿಯೇ ತಡೆಯದೆ ಹೋದರೆ ಮುಂಬರುವ ಪೀಳಿಗೆಗಳು ಒಂದು ವಿಚಿತ್ರವಾದ ಕಾಯಿಲೆಗೊಳಗಾಗುತ್ತಾರೆ ಮತ್ತು ಅವರು ತಮ್ಮಲ್ಲಿ ಏನೆಲ್ಲ ವ್ಯರ್ಥವಾಗಿದೆಯೋ ಅವುಗಳನ್ನೇ ದಾನ ಕೊಡುವುದನ್ನು ರೂಢಿ ಮಾಡಿಕೊಳ್ಳಬಹುದು. ನಚಿಕೇತ ಉದ್ದಾಲಕನ ಬಳಿ ಬರುತ್ತಾನೆ ಮತ್ತು ಕೈ ಜೋಡಿಸಿ ನಮನ ಮಾಡುತ್ತಾ ತಂದೆಯನ್ನು ಕೇಳುತ್ತಾನೆ, ನೀವು ಈ ಗೋವುಗಳನ್ನು ದಾನವಾಗಿ ಏಕೆ ಕೊಡುತ್ತಿದ್ದೀರಾ? ಈ ಗೋವುಗಳನ್ನು ದಾನ ಮಾಡುವುದರಿಂದ ಏನು ಲಾಭವಾಗುತ್ತದೆ? ಈ ಗೋವುಗಳಿಗೆ ವಯಸ್ಸಾಗಿದೆ. ಈ ಗೋವುಗಳು ಸುಂದರವಾದ ಕರುಗಳಿಗೆ ಜನ್ಮ ಕೊಡಲು ಈಗ ಅಸಮರ್ಥವಾಗಿವೆ. ಈಗ ಈ ಗೋವುಗಳ ಸ್ತನಗಳಲ್ಲಿ ಹಾಲಿಲ್ಲ. ಈಗ ಈ ಗೋವುಗಳ ಶರೀರದಲ್ಲಿ ಮಾಂಸವಿಲ್ಲ, ರಕ್ತವಿಲ್ಲ. ಇವೆಲ್ಲ ಮೃತತುಲ್ಯವಾಗಿದೆ. 1-2 ವರ್ಷಗಳಲ್ಲೇ ಸಾಯುವುದು ಖಂಡಿತ. ಇವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಏನು ಹಿತವಾಗುತ್ತದೆ? ಬ್ರಾಹ್ಮಣರು ಈ ಗೋವುಗಳನ್ನು ಪಡೆದು ಏನು ಮಾಡಬೇಕು? ಮತ್ತು ಬ್ರಾಹ್ಮಣರು ದುರಾಶೆಯಿಂದ ಈ ಗೋವುಗಳನ್ನು ದಾನ ಸ್ವೀಕರಿಸಿದರೂ ಅಥವಾ ಭಯವಶರಾಗಿ ರಾಜ ದಾನ ಕೊಡುವುದನ್ನು ನಾವು ಸ್ವೀಕರಿಸದಿದ್ದರೆ ನಾಳೆ ರಾಜ ನಮಗೆ ದುಃಖವನ್ನುಂಟು ಮಾಡಬಹುದು, ಕಷ್ಟಗಳನ್ನು ಕೊಡಬಹುದು, ರಾಜ್ಯದಿಂದಲೇ ನಮ್ಮನ್ನು ಓಡಿಸಬಹುದು ಎಂದು ಸ್ವೀಕರಿಸಿದರೂ ದುರಾಶೆಗೊಳಗಾಗಿ ಅಥವಾ ಭಯದಿಂದ ಈ ದಾನವನ್ನು ಸ್ವೀಕರಿಸುತ್ತಾರೆಂದೇ ಭಾವಿಸೋಣ. ಆದರೆ ನೀವು ಈ ಗೋವುಗಳನ್ನು ಏತಕ್ಕಾಗಿ ದಾನ ಮಾಡುತ್ತಿದ್ದೀರಿ? ಈ ಗೋವುಗಳನ್ನು ದಾನ ಮಾಡುವುದರಿಂದ ಏನು ಪ್ರಯೋಜನವಾಗುತ್ತದೆ? ಇದು ಸರಿಯೇ? ಇದು ಮರ್ಯಾದೆ ತರುವಂತಹ ಕಾರ್ಯವೇ? ಒಬ್ಬ ಸಣ್ಣ ಬಾಲಕ ತನ್ನ ತಂದೆಯನ್ನು ಈ ರೀತಿ ಪ್ರಶ್ನಿಸಿದರೆ ಆ ತಂದೆಗೆ ಕೋಪ ಬರುವುದು ಸ್ವಾಭಾವಿಕವಾಗಿಯೇ ಇದೆ. ಏಕೆಂದರೆ ತಂದೆ ಎಂದರೆ ಕೋಪಿಷ್ಠನೇ. ಅವನು ಯೋಚಿಸುತ್ತಾನೆ, ನಾನು ವಯಸ್ಸಿನಲ್ಲಿ ದೊಡ್ಡವನು, ಆದ್ದರಿಂದ ಚಿಕ್ಕ ವಯಸ್ಸಿನ ಮಗನ ಮೇಲೆ ಕೋಪ ಮಾಡಿಕೊಳ್ಳುವುದು ನನ್ನ ಧರ್ಮ, ನನ್ನ ಕರ್ತವ್ಯವಾಗಿದೆ. ನಾನು ಕ್ರೋಧಿತನಾಗಬಹುದು ಮತ್ತು ಎಲ್ಲಿಯಾದರೂ ಯಾರಿಗೇ ಆದರೂ ಅವರ ಅಹಂಗೆ ಪೆಟ್ಟು ಬಿದ್ದಾಗ, ಅವರ ತಪ್ಪು ಬಹಿರಂಗಗೊಳಿಸಿದಾಗ ಆ ವ್ಯಕ್ತಿ ಕ್ರೋಧಿತನಾಗಿಯೇ ಆಗುತ್ತಾನೆ. ಅವರ ತಪ್ಪನ್ನು ತಿದ್ದುವ ಪ್ರಯತ್ನ ಬೇರೆಯವರು ಮಾಡಿದಾಗ ಆ ವ್ಯಕ್ತಿಗೆ ಕ್ರೋಧ ಬರುವುದು ಸ್ವಾಭಾವಿಕ. ಸತ್ಯವನ್ನು ಸತ್ಯವೆಂದು ಸ್ವೀಕರಿಸುವುದಕ್ಕೆ ಯಾರೂ ಸಹ ಕೋಪ ಮಾಡಿಕೊಳ್ಳುವುದಿಲ್ಲ. ಆದರೆ ಯಾರ ಮನಸ್ಸಿನಲ್ಲಿಯಾದರೂ ಪಾಪವಿದ್ದರೆ, ಮೋಸವಿದ್ದರೆ, ಯಾರ ಮನಸ್ಸಿನಲ್ಲಿಯಾದರೂ ಸುಳ್ಳಿದ್ದರೆ, ಅದರ ಮೇಲೆ ಯಾರಾದರೂ ಪ್ರಹಾರ ಮಾಡಿದರೆ ಅವರಿಗೆ ಕ್ರೋಧ ಉಂಟಾಗುವುದು ಸಹಜ, ಸ್ವಾಭಾವಿಕ. ಉದ್ದಾಲಕನ ಮನಸ್ಸಿನಲ್ಲಿಯೂ ಕಳ್ಳನೊಬ್ಬನಿದ್ದ. ಉದ್ದಾಲಕನ ಮನಸ್ಸಿನಲ್ಲಿಯೂ ಸಹ ಒಂದು ಕುಬುದ್ಧಿ ಇದ್ದಿತು. ಅವನ ಆಲೋಚನೆ ಏನಿತ್ತೆಂದರೆ, ಈ ಗೋವುಗಳ ಸಮೂಹ ವ್ಯರ್ಥವಾಗಿ ಹುಲ್ಲನ್ನು ತಿನ್ನುತ್ತಿವೆ, ನೀರನ್ನು ಕುಡಿಯುತ್ತಿವೆ, ಆದ್ದರಿಂದ ಇವುಗಳನ್ನು ಹೊರಗಟ್ಟುವುದೇ ಉತ್ತಮ. ಈ ಕಳ್ಳಬುದ್ಧಿ, ಈ ಧೂರ್ತತೆ, ಈ ಮೋಸ ಅವನ ಮನಸ್ಸಿನಲ್ಲಿತ್ತು ಮತ್ತು ನಚಿಕೇತ ಇದೇ ಮೋಸದ ಮೇಲೆ ಪ್ರಹಾರ ಮಾಡಿದ್ದ. ಇದೇ ಮೋಸದ ಮೇಲೆ ಬೆರಳಾಡಿಸಿದ್ದ. ಇದೇ ಗಾಯದ ಮೇಲೆ ಬರೆ ಎಳೆಯುತ್ತಾ ಉದ್ದಾಲಕನನ್ನು ಕೇಳುತ್ತಾನೆ, ಈ ಗೋವುಗಳನ್ನು ದಾನ ಮಾಡುವುದು ಉಚಿತವೇ ಎಂದು. ಉದ್ದಾಲಕನಿಗೆ ಕೋಪ ಬಂದಿತು. ಅವನು ಕೋಪದಿಂದ ಉನ್ಮತ್ತನಾಗಿ ಕೆಂಗಣ್ಣುಗಳನ್ನು ಬಿಡುತ್ತಾ ತನ್ನ ಮುಷ್ಟಿಗಳೆರಡನ್ನೂ ಕ್ರೋಧದಿಂದ ಹೊಸೆಯುತ್ತಾ, ಈ ಸಣ್ಣ ಬಾಲಕ ನನ್ನೆದುರಿನಲ್ಲಿಯೇ ನಿಂತು ತನ್ನ ನಾಲಿಗೆಯನ್ನು ಆಡಿಸುತ್ತಿದ್ದಾನೆ. ದೊಡ್ಡ ದೊಡ್ಡ ಧನಿಕರು ನನ್ನ ಮುಂದೆ ತಲೆ ಎತ್ತಿ ನಿಲ್ಲಲು ಹೆದರುತ್ತಾರೆ. ಹೀಗಿರುವಾಗ
ಈ ಬಾಲಕನಿಗೆ ಎಲ್ಲಿಂದ ಬಂತು ಈ ಬುದ್ಧಿ, ಈ ಸಾಮರ್ಥ್ಯ? ನನ್ನ ಮುಂದೆ ಎದುರುವಾದಿಸುವುದಕ್ಕೆ ಅದೆಷ್ಟು ಧೈರ್ಯ? ನನ್ನನ್ನೇ ದೃಷ್ಟಿಸಿ ಮಾತನಾಡುವ ಉದ್ದಟತನ. ಇವನಿಗೇನು ಅಗತ್ಯವಿದೆ ನನ್ನ ಕೆಲಸದಲ್ಲಿ ಅನವಶ್ಯಕವಾಗಿ ಕಾಲಾಡಿಸುವುದಕ್ಕೆ? ಇವನಿಗೇಕೆ ಬೇಕಾಗಿದೆ ನನ್ನ ವ್ಯವಹಾರದ ಮಧ್ಯದಲ್ಲಿ ಬಂದು ತೊಂದರೆ ಕೊಡುವುದು? ಇವನ್ಯಾರು? ಮಗನೇ ಆಗಿದ್ದರೂ ಸಹ ಮಧ್ಯದಲ್ಲಿ ಏಕೆ ಪ್ರವೇಶಿಸುತ್ತಿದ್ದಾನೆ? ಮತ್ತು ಉದ್ದಾಲಕ ನಚಿಕೇತನನ್ನು ಗದರಿಸಿ ಜಾಡಿಸಿಬಿಡುತ್ತಾನೆ. ನಚಿಕೇತ ಪುನಃ ಕೈಜೋಡಿಸುತ್ತಾ ತಂದೆಯನ್ನು ಪ್ರಶ್ನಿಸುತ್ತಾನೆ. ಈ ಗೋವುಗಳನ್ನು, ಈ ವ್ಯರ್ಥವಾದ ಗೋವುಗಳನ್ನು ನೀವು ಬ್ರಾಹ್ಮಣರಿಗೆ ದಾನ ನೀಡುತ್ತಿದ್ದೀರಾ? ಏಕೆಂದರೆ ಈಗ ನಿಮಗೆ ಇವುಗಳಿಂದ ಯಾವುದೇ ಉಪಯೋಗವಿಲ್ಲ ಮತ್ತು ನಿಮಗೆ ಇವುಗಳು ಹೊರೆಯಾಗುತ್ತಿವೆ. ನಾಳೆ ಎಂದಾದರೂ ನಾನೂ ಸಹ ನಿಮಗೆ ಯಾವುದೇ ಉಪಯೋಗವಿಲ್ಲದಂತಾಗಿ ವ್ಯರ್ಥವೆನಿಸಿದರೆ ನನ್ನನ್ನು ಕೂಡ ನೀವು ಯಾರಿಗಾದರೂ ದಾನ ಮಾಡಿಬಿಡುತ್ತೀರಾ? ಅತ್ಯಂತ ತೀಕ್ಷ್ಣವಾದ ಪ್ರಶ್ನೆ. ಎಂತಹ ಪ್ರಶ್ನೆ ಎಂದರೆ ಉತ್ತರಿಸಲಾಗದಂತಹ ಪ್ರಶ್ನೆ. ನಾನೂ ಸಹ ವೃದ್ಧನಾದರೆ ನನ್ನನ್ನೂ ದಾನವಾಗಿ ಕೊಡಬಹುದಲ್ಲವೇ? ನೀವು ನನ್ನನ್ನೂ ಸಹ ಗೋವುಗಳ ರೀತಿಯಲ್ಲೇ ದಾನ ಮಾಡಲಿಚ್ಛಿಸುತ್ತೀರಾ? ಮತ್ತು ನನ್ನನ್ನು ದಾನವಾಗಿ ಕೊಡುವುದಾದರೆ ಯಾರಿಗೆ ಕೊಡುತ್ತೀರಾ? ನನ್ನನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೀರಾ? ನೀವು ನಿಜವಾಗಿಯೂ ನನ್ನನ್ನು ದಾನ ಮಾಡಿಯೇ ಬಿಡುತ್ತೀರಾ? ಉದ್ದಾಲಕ ಕ್ರೋಧದ ಕುದುರೆಯನ್ನೇರಿದ್ದ. ಅವನ ಸಂಪೂರ್ಣ ಶರೀರವನ್ನು ಕ್ರೋಧ ಆವರಿಸಿಕೊಂಡಿತ್ತು. ಸಂಪೂರ್ಣ ಶರೀರ ಕೆಂಡದಂತೆ ಕೆಂಪಾಗಿ ಸುಡುತ್ತಿತ್ತು. ಅವನು ಹೇಳಿದ, ಹೌದು, ಖಂಡಿತವಾಗಿಯೂ ನಿನ್ನನ್ನೂ ಸಹ ದಾನವಾಗಿ ಕೊಟ್ಟು ಬಿಡುತ್ತೇನೆ. ನೀನು ನನಗೆ ಭಾರವೆನಿಸಿದರೆ ನಿನ್ನನ್ನೂ ಕೂಡ ದಾನ ಮಾಡಿಬಿಡುತ್ತೇನೆ. ನಚಿಕೇತ ತತ್ಕ್ಷಣ ಕೇಳುತ್ತಾನೆ, ನೀವು ನನ್ನನ್ನು ಯಾರಿಗೆ ದಾನ ಮಾಡುತ್ತೀರಾ? ನನ್ನನ್ನು ಯಾರು ಸ್ವೀಕರಿಸುತ್ತಾರೆ? ಯಾರು ನನ್ನನ್ನು ದಾನವಾಗಿ ಪಡೆಯುತ್ತಾರೆ? ನನ್ನನ್ನು ದಾನವಾಗಿ ಕೊಡುವುದಾದರೆ ಯಾರು ನಿಮ್ಮಿಂದ ನನ್ನನ್ನು ಪಡೆಯುತ್ತಾರೆ? ಕ್ರೋಧದಿಂದ ಅಂಧನಾಗಿ ಉದ್ದಾಲಕನು ಹೇಳುತ್ತಾನೆ, ನಾನು ನಿನ್ನನ್ನು ಮೃತ್ಯುವಿಗೆ ಕೊಡುತ್ತಿದ್ದೇನೆ, ಹೋಗು, ನೀನು ಮೃತ್ಯುವಿನ ಬಳಿ ಹೋಗು. ಉದ್ದಾಲಕನು ಕ್ರೋಧದ ತೀವ್ರತೆಯಲ್ಲಿ ಪ್ರಜ್ಞೆಯಿಲ್ಲದೆ ಈ ಮಾತನ್ನು ಹೇಳುತ್ತಾನೆ. ಆದರೆ ನಚಿಕೇತ ತಂದೆಯ ಕೋಪೋದ್ರಿಕ್ತವಾದ ಮಾತನ್ನೇ ಅವರ ಆಜ್ಞೆ ಎಂದು ಭಾವಿಸಿ ಸ್ವೀಕರಿಸುತ್ತಾನೆ. ಇಬ್ಬರಲ್ಲಿಯೂ ಅಂತರವಿದೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ
ಸಪ್ರೇಮಪೂರ್ವಕ ಸಮರ್ಪಣೆ. ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.